ಎಲ್ರಿಗೂ ನಮಸ್ಕಾರ. ನೋಡಿ, ಮಲೆಮಹದೇಶ್ವರರು ಪವಾಡವನ್ನು ಮೆರೆದಂತಹ ಇತಿಹಾಸ ಸುಪ್ರಸಿದ್ಧ ಪವಾಡ ಪುಣ್ಯಕ್ಷೇತ್ರ. ನಾವೀಗ ಕಟ್ಟೆ ಬಸವೇಶ್ವರರ ಸನ್ನಿಧಿಯಲ್ಲಿದ್ದೀವಿ. ಸೊ ಇವತ್ತು ಏನು ಈ ಒಂದು ಸಿಂಗನಲ್ಲೂರು ಕಟ್ಟೆ ಬಸವೇಶ್ವರರ ಸನ್ನಿಧಿಗೆ ಆಗಮಿಸಲು ಬಹುಮುಖ್ಯವಾದ ಕಾರಣ ಏನಪ್ಪ ಅಂದರೆ, ನಮ್ಮ ಏನು ಕರ್ನಾಟಕದ ವಿಶ್ವ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಊರುಗಳಾದಂತಹ ಗಾಜನೂರು ಮತ್ತು ಸಿಂಗನಲ್ಲೂರು ಏನು ಇದರ ನೆನಪಾರ್ಥ, ಇದರ ಅವರ ಒಂದು ದಯವಿಟ್ಟು ಕಟ್ಟೆ ಬಸವೇಶ್ವರ ದರ್ಶನ ಕಂಡುಕೊಳ್ಳಿ. ಅವರ ಒಂದು ನೆನಪಾರ್ಥ ಇವತ್ತು ನಮ್ಮ ಸಿಂಗನಲ್ಲೂರು ಗ್ರಾಮದಲ್ಲಿ ನಮ್ಮ ಶಿವ ಆಡಿಯೋ ಸಿನಿ ಕ್ರಿಯೇಷನ್ ನಿರ್ಮಾಪಕರಿಂದ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಪುಸ್ತಳಿಯನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಇವತ್ತು ಸಿಂಗನಲ್ಲೂರಿಗೆ ಆಗಮಿಸಿರ್ತೇವೆ. ಸೊ ಕಟ್ಟೆ ಬಸವೇಶ್ವರರ ದೇವರ ಒಂದು ದರ್ಶನವನ್ನು ಪಡೆಯುತ್ತಾ ನಮ್ಮ ಶಿವ ಆಡಿಯೋ ಸಿನಿ ಕ್ರಿಯೇಷನ್ ಮಾದೇಶ್ರವರು ನಮ್ಮ ನಿರ್ಮಾಪಕರು ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹೇಳಿ ಸರ್, ಏನು ಸರ್ ಇದು ಏನೋ ಇತಿಹಾಸ ಹೇಳ್ತೀನಿ ಅಂತಂದ್ರೆ? ಇತಿಹಾಸ ಅಂತ ಹೇಳಿದ್ರೆ ಈ ಊರಲ್ಲಿ ನೆಲೆಸಿದ್ದಾರೆ. ನೆಲೆಸಕ್ಕೂ ಮೂಲ ಕಾರಣ ಮೇಲೆ ಕುತ್ಕೋಬೇಕು ಅಂತ ಹೇಳಿದ್ರೆ ಮಾದೇಶ್ವರ ಕಾರಣ. ಹೌದು ಹೌದು. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ವಿಶೇಷತೆ, ಇಲ್ಲಿ ಹೋಗ್ಬೇಕಾದ್ರೆ ಮಾದೇಶ್ವರ ತಡೆದು ನಿಲ್ಲಿಸಿದ ಜಾಗದಲ್ಲಿ ಇಲ್ಲಿ ವಿಶ್ರಾಂತಿ ಪಡೆದು ಹೋಗ್ತಾರೆ. ಮಾದೇಶ್ವರ ಸ್ವಾಮಿ ವಿಶ್ರಾಂತಿ ಪಡೆದ ಜಾಗ ಇಲ್ಲ ಇದೆ. ಇದು ಈ ಕಡೆ ಇದೆ. ಬನ್ನಿ ಸರ್, ತೋರಿಸಿ. ವಿಶ್ರಾಂತಿ ಪಡೆದು ಇಲ್ಲಿ ಒಂದಷ್ಟು ಊಟ ಅದೇ ಸೇವನೆ ಇದು ಮಾಡಿ ಇಲ್ಲಿ ಪ್ರಸಾದ ತಗೊಂಡು ಇಲ್ಲಿಂದ ಇದು ಮಾಡಿ, ಇಲ್ಲೇ ಇರಪ್ಪ ನಿಂಗೆ ಮೊದಲನೇ ಪೂಜೆ ನಿನಗಾಗಿ, ಎರಡನೇ ಪೂಜೆ ನನಗಾಗಿ ಅಂತ ಮುಂದೆ ಹೋಗ್ತಾರೆ. ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಸುತ್ತಮುತ್ತಿನ ಮುತ್ತ ಇರುವ ಜನಗಳು, ಹಳ್ಳಿ ಜನಗಳು ಇಲ್ಲೆಲ್ಲ ಇದು ಕಟ್ಟೆ ಮನೆ ಅಂತಾರೆ ಪ್ರಸಿದ್ಧವಾದಂತ ಸಿಂಗನೂರು ದೇವಸ್ಥಾನ ಇದು. ಇಲ್ಲಿ ಏನಂತ ಹೇಳಿದ್ರೆ 16 ಊರಿನ ಜನ ಅಂದ್ರೆ ಸುತ್ತಮುತ್ತ ಇರುವ ಇವಾಗ ಬೂದ್ವಾಳು ಮತ್ತೆ ಗುಂಡಾಪುರ, ಗಾಡಿ, ಕಾಮಗೆರೆ, ಅಕ್ಕಪಕ್ಕ ಎಲ್ಲ ಸೇರಿಸಿ ಊರುಗಳೆಲ್ಲ ಏನಾಗಿದೆ ಅಂದ್ರೆ ಇಲ್ಲಿ ನ್ಯಾಯ ಮಾಡಿದಂತ ಜಾಗ ಇದು ಕಟ್ಟೆ. ಈ ಸ್ಥಳದ ನ್ಯಾಯ ಮಾಡ್ತಿದ್ರು ಅವಾಗ ನ್ಯಾಯ ಮಾಡಿ ಅದಕ್ಕೆ ಇದು ಕಟ್ಟೆ ಮನೆ ಅಂತೇಳಿ ಪ್ರಸಿದ್ಧವಾದಂತ ಕಟ್ಟೆ ಮನೆಯ ಕಟ್ಟೆ ಬಸವೇಶ್ವರ ಸ್ವಾಮಿ ಅಂತೇಳಿ ಪ್ರಸಿದ್ಧವಾದ ದೇವಸ್ಥಾನ. ಆಮೇಲೆ ಇನ್ನೊಂದು ಹಿನ್ನೆಲೆ ಏನಪ್ಪಾ ಅಂದ್ರೆ ಇಲ್ಲಿ ಸುಮಾರು ಜನ ಇಲ್ಲಿ ಹಿಂದೆ ಕೂಡ ಸ್ಕೂಲ್ ಇದೆ. ಹೌದು. ತುಂಬಾ ಕಲಾವಿದರು ಓದಿದ್ದಾರೆ. ಮತ್ತೆ ರಾಜ್ಕುಮಾರ್ ಸರ್ ಇಲ್ಲೇ ಓದಿದ್ದು ಸ್ಕೂಲಲ್ಲಿ. ಸುಮಾರು ಜನ ಅವ್ರ ಜೊತೆ ಆಟ ಆಡಿದವರು ಬೆಳೆದಿದ್ರು ಇದಾರೆ ಏನೋ ಗೊತ್ತಿಲ್ಲ. ಅದು ಆಟ ಆಡಿದವರೆಲ್ಲ ಇಲ್ಲಿದ್ದಾರೆ, ಆಡಿ ಬೆಳೆದಂತಹ ಸ್ಥಳ. ಹಾಗಾಗಿ ನಾವು ಇಲ್ಲಿ ಮಾಡಬೇಕು ಅಂತೇಳಿ ಪುರಿದ ಪುತ್ಥಳಿನ ಅನ್ಕೊಂಡಿದೀವಿ. ಸರ್ಕಲ್ ಆಗಿರ್ಬೋದು, ಅಪ್ಪು ಸರ್ಕಲ್ ಅವರು. ಮತ್ತೆ ಇನ್ನೊಂದು ಏನಪ್ಪಾ ಅಂತೇಳಿ ವಿಶೇಷವಾಗಿ ಸಾಮೂಹಿಕವಾಗಿ ಎಲ್ಲ ಮಾಡ್ತಾರೆ, ಬೆಟ್ಟದಲ್ಲೂ ಮಾಡ್ತಾರೆ, ಸುತ್ತೂರ್ಲೂ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ನಾವು ಮಾಡ್ತಾ ಇರೋದು ಏನಂತ ಹೇಳಿದ್ರೆ ಪುಣ್ಯವಾದ ಕೆಲಸ, ಸೃಷ್ಟಿ ಪೂರ್ತಿ ಕಾರ್ಯಕ್ರಮ. ಮದುವೆ ಆಗಿ 25 ವರ್ಷ ಅಂದ್ರೆ 50 ವರ್ಷ ದಾಟಿರ್ಬೇಕು ಅವ್ರಿಗೆ. ಅಂತವ್ರಿಗೆ ಮರು ಮದುವೆ ಮಾಡಿ ಅವರೆಲ್ಲ ಸೇರಿಸಿ ಅವ್ರನ್ನೆಲ್ಲಾನು ನೋಡಿ ಇದ್ರಲ್ಲಿ ಸೇರ್ಕೋಬೇಕು. ಆಮೇಲೆ ಇನ್ನೊಂದು ಏನಪ್ಪ ವಿಶೇಷತೆ ಅಂತೇಳಿ ಇಲ್ಲಿ ತುಂಬಾ ಜನ ದೀಪಾವಳಿ ಮತ್ತೆ ಕಾರ್ತಿಕ್ ಸೋಮವಾರ ಮತ್ತೆ ಇಂಥ ಟೈಮ್ ಶಿವರಾತ್ರಿಗಳಲ್ಲಿ ಬಂದು ಇಲ್ಲಿ ನಿಲ್ಸ್ತಾರೆ ಜನ. ಅಂದ್ರೆ ಕಾಲ್ನಡಿಗೆ ಬರ್ತಾರೆ, ಇಲ್ಲಿ ಉಳ್ಕೊಳಕ್ಕೆ ಊಟದ ವ್ಯವಸ್ಥೆ ಎಲ್ಲ ಆಗುತ್ತೆ. ಹಾಗಾಗಿ ಇಲ್ಲಿ ಜಾಗ ಸ್ಪೆಸಿಲಿಟಿ ಏನಿಲ್ಲ, ಹಾಗಾಗಿ ಅದೊಂದು ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಅದು ಕೂಡ ನವೆಂಬರ್ ಅಲ್ಲೇ ಆಗುತ್ತೆ. ಖಂಡಿತ. ಈಗ ಸರ್, ಈಗ ಅಪ್ಪು ಅವ್ರ ಪುಸ್ತಳಿನ ನೀವು ನವೆಂಬರ್ ತಿಂಗಳು ಅಂತ ಒಂದು ಆಯೋಜನೆ ಮಾಡಿದರೆ, ಇದಕ್ಕೆ ಜನಮನ್ನಣೆ ಯಾವ ರೀತಿ ಇದೆ ಅಂದ್ರೆ ಈ ಗ್ರಾಮಸ್ಥರು ಇರ್ಬೋದು? ಗ್ರಾಮಸ್ಥರು ನನಗೆ 80% ಓಕೆ ಕೊಟ್ಟಿದ್ದಾರೆ. ಎಲ್ಲರೂ ನೀವು ಅವ್ರನ್ನ ಇಲ್ಲಿ ಯಾರು ಸ್ಥಳೀಯರನ್ನ ಕೇಳಬಹುದು ನೀವು. ಹೌದು, ಇಲ್ಲ ಸಂದರ್ಶನ ತಗೊಂಡು ಗೊತ್ತಾಗುತ್ತೆ. ಇಲ್ಲಿ ಅಂತೇಳಿ ತುಂಬಾ ಗಂಭೀರವಾಗಿ ತಗೋಬೇಕಂತ 30 ರಿಂದ 50 ಸಾವಿರ ಜನ ಸೇರೋ ಮೂವ್ಮೆಂಟ್ ಇದೆ. ನಂಗೆ ಫೋನ್ ಬರ್ತಾನೆ ಇದೆ. ಹೌದಾ, ಸೂಪರ್. ಹಾಗಾಗಿ ಅಷ್ಟು ಜನ ಸೇರ್ತಾರೆ, ಮತ್ತೆ ಒಳ್ಳೊಳ್ಳೆ ಕಾರ್ಯಕ್ರಮಗಳಿದೆ, ಎಲ್ಲರೂ ಭಾಗವಹಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಖಂಡಿತ ಸರ್. ಹಾಗೆ ಇಲ್ಲಿ ಸಿಂಗನಲ್ಲೂರು ಕಟ್ಟೆ ಬಸಪ್ಪ ಏನು ಈ ಸನ್ನಿಧಿಲಿ ನೀವು ಈ ಹಿಂದೆ ಚಿತ್ರೀಕರಣಗಳು ಮಾಡಿದ್ರಿ ಇಲ್ಲಿ ಅಲ್ವಾ? ಅದೆಲ್ಲ ನೆನಪಾಯ್ತಾ ಇದೆ. ಸೂಪರ್. ಯಾಕೆಂದ್ರೆ ನಾನು ಕೂಡ ಮೇಲೆತ್ತಿ ಒಂದು ಸಾಂಗ್ ಅಲ್ಲಿ ಹೂ ಉಂಬಾಳೆ ಅಂತೇಳಿ ಮೇಲೆ ಎತ್ತಿದ್ದೀವಿ. ಮಹೇಂದ್ರ ಸರ್ ಇಬ್ರು ಕೂಡ ಆಕ್ಟ್ ಮಾಡಿದ್ವಿ. ಇಲ್ಲೆಲ್ಲ ಒಂದು ಆಕ್ಟಿಂಗ್ ಮಾಡಿರ್ತಕ್ಕಂಥದ್ದು. ಅದ್ಭುತ. ಸೊ ಅದನ್ನೆಲ್ಲ ಮರು ನೆನಪಾಯಿತು. ಆಮೇಲೆ ವಿಶೇಷವಾಗಿ ಈ ಕ್ಷೇತ್ರ ಏನಿದೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ಸಿಂಗನಲ್ಲೂರು ಅಂದರೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿ ಬೆಳೆದು ಆಟವನ್ನು ಆಡಿ ಇಲ್ಲೆಲ್ಲ ಬಾಲ್ಯದ ಜೀವನವನ್ನು ಕಳೆದಂಥ ಈ ಕ್ಷೇತ್ರ ಏನಿದೆ, ಇಲ್ಲಿ ಅತ್ಯವಶ್ಯಕವಾಗಿ ಅವರ ಒಂದು ನೆನಪಾರ್ಥ, ಅವರ ಒಂದು ಸ್ಮರಣಾರ್ಥ ಇಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಪುನೀತ್ ರಾಜ್ಕುಮಾರ್ ಒಂದು ಪುಸ್ತಳಿ ಅತ್ಯವಶ್ಯಕ ಅಂತಕ್ಕಂಥದ್ದನ್ನ ನಾನು ಜನಗಳಿಗೆ, ವಿಶೇಷವಾಗಿ ಅಭಿಮಾನಿಗಳಿಗೆ ರವಾನೆ ಮಾಡ್ತಕ್ಕಂಥ ಕಾರ್ಯವನ್ನು ಸಹ ಮಾಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು.
ಬಂಧುಗಳೇ, ವಿಶೇಷವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನೋಡಿ ಈ ಒಂದು ಸಿಂಗನಲ್ಲೂರು ಕಟ್ಟೆ ಬಸವೇಶ್ವರ ಸ್ವಾಮಿಯವರ ಸನ್ನಿಧಿಗೆ ಇತ್ತೀಚಿನ ದಿವಸ ಭಕ್ತಾದಿಗಳ ಸಂಖ್ಯೆ ಕಡಿಮೆಯಾಗಿದೆ. ಯಾಕೆಂದರೆ ಮೊದಲು ಪ್ರತಿಯೊಂದು ವಾಹನಗಳು ನೋಡಿ ಇಲ್ಲೇ ಹೋಗ್ತಾ ಇದ್ವು. ಏನಾಗಿದ್ದಾರೆ, ಬೈಪಾಸ್ ರಸ್ತೆ ಆದ್ದರಿಂದ ಎಲ್ಲ ಆ ಕಡೆಯಿಂದ ಹೋಗ್ತಾ ಇದ್ದಾರೆ. ದಯವಿಟ್ಟು ಒಂದು ಮನವಿ ಮಾಡ್ತೀನಿ, ಮಲೆ ಮಹದೇಶ್ವರರೇ ಆದೇಶಿಸಿದಂತಹ ಹಾಗೆ ನೋಡಿ, ಮಹದೇಶ್ವರರು ಮೊದಲನೇ ಪೂಜೆ ನೀನೇ ತಗಪ್ಪ ಅಂದ್ಬಿಟ್ಟು ಕಟ್ಟೆ ಬಸವೇಶ್ವರನ ಇಲ್ಲಿ ನೆಲೆಸೋ ಥರ ಅವರ ಒಂದು ಪವಾಡವೂ ಸಹ ಇದೆ. ಅದರಂತೆ ದಯವಿಟ್ಟು ತಾವು ಬಂದು ಇಲ್ಲಿ ಸ್ವಾಮಿಯವರ ಸನ್ನಿಧಾನಕ್ಕೆ ಒಂದು ಪೂಜೆ ಕೊಟ್ಟು ತದನಂತರ ನೀವು ನಡುಮಲೆಗೆ ಹೋಗಿ ಅಂತ ಸಂದೇಶವನ್ನು ನೀಡ್ತಾ ಇದ್ದೀನಿ. ಸೊ ಈಗಾಗಲೇ ನಮ್ಮ ಏನು ಭಕ್ತರ ಸೇರಿ ಮಹದೇಶ್ವರ ಖ್ಯಾತಿಯ ನಿರ್ಮಾಪಕರು ಮಹದೇಶ್ ಅವರು ಏನು ಇವತ್ತು ಸಿಂಗನಲ್ಲೂರಿಗೆ ಆಗಮಿಸಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನೆನಪಾರ್ಥ, ಅವರ ಊರಿನ ಸ್ಮರಣಾರ್ಥ ಅಪ್ಪು ಅವರ ಈ ಒಂದು ಪ್ರತಿಮೆಯ ಒಂದು ನಿರ್ಮಾಣಕ್ಕಾಗಿ, ಈ ಒಂದು ಪುಸ್ತಳಿ ನಿರ್ಮಾಣಕ್ಕಾಗಿ ಒಂದು ಶ್ರಮ ಆಗ್ತಾಯಿದ್ದಾರೆ, ಒಂದು ಎಫರ್ಟ್ ಹಾಕಿದ್ದಾರೆ. ಸೊ ಹಾಗೆ ಸಾರ್ವಜನಿಕರು ಹಾಗೆ ಅಪ್ಪು ಅಭಿಮಾನಿಗಳು ಎಲ್ಲರೂ ಸಹ ಸೇರಿ ಇವತ್ತಿಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಸಹ ಮಾಡ್ತಾಯಿದ್ದಾರೆ. ಸೊ ನೋಡಿ, ಏನು ಒಂದು ಕಡಿಮೆ ಕಾಲಾವಧಿಯಲ್ಲಿ ದೈವದಿನರಾಗಿ ದೇವರಾಗಿ ಉಳಿದಂತಹ ಅಪ್ಪು ಅವ್ರಿಗೆ ಇವತ್ತು ಇಂತಹ ಒಂದು ಪುಣ್ಯದ ಕಾರ್ಯ ನಡೀತಾ ಇದೆ. ಸೊ ಇದರ ಸಂಬಂಧಿತವಾಗಿ ಹೆಚ್ಚಿನ ಮಾಹಿತಿ ಪಡಿತೀನಿ. ದಯವಿಟ್ಟು ಮುಂದಿನ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ, ದಯವಿಟ್ಟು ನಿರೀಕ್ಷಿಸಿ ಹೆಚ್ಚಿನ ಮಾಹಿತಿಯನ್ನು ತಮಗೆ ಅರ್ಪಣೆ ಮಾಡ್ತೀನಿ. ನೋಡಿ, ಸಿಂಗನಲ್ಲೂರು ಏನು ಈ ಒಂದು ಗ್ರಾಮದಲ್ಲಿ ಅಪ್ಪು ಸರ್ಕಲ್, ಏನು ಈ ಒಂದು ಸ್ಥಳದಲ್ಲಿ ಅಪ್ಪು ಸರ್ಕಲನ್ನು ಹೆಸರನ್ನು ನಾಮಕರಣ ಮಾಡುವುದರೊಂದಿಗೆ 7.5 ಅಡಿ ಕಂಚಿನ ಪುಸ್ತಳಿಯ ಅನಾವರಣವನ್ನು ನವಂಬರ್ ತಿಂಗಳಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಭಕ್ತರ ಸೇರಿ ಮಹದೇಶ್ವರ ಖ್ಯಾತಿಯ ಮಹದೇಶ್ ಅವರು ಮತ್ತು ಅಪ್ಪು ಅಭಿಮಾನಿಗಳು ಎಲ್ಲರೂ ಸೇರಿ, ಹಾಗೆ ಗ್ರಾಮಸ್ಥರು ಸೇರಿ ಈ ಒಂದು ಉತ್ತಮವಾದ ಒಂದು ಯೋಜನೆಯನ್ನು ಮಾಡ್ಕೊಂಡಿರ್ತಾರೆ. ಸೊ ಇದ್ರ ಸಂಬಂಧಿತ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಹೇಳಿ ಸರ್. ಇದು ಸಿಂಗನಲ್ಲೂರು, ಇದು ಅಪ್ಪು ಸರ್ಕಲ್ ಅಂತೇಳಿ ಮಾಡ್ತಾ ಇದೀವಿ. ಏನಕ್ಕೆ ಅಂತ ಹೇಳಿದ್ರೆ ಇದು 2 ರೋಡ್ ಇದೆ. ಹೌದು, ಒಂದು ರೈಟ್ ಕೊಂದು ಲೆಫ್ಟ್ ಕೊಂದು. ಇದು ಒನ್ ವೇ ಆಗುತ್ತೆ. ಆ ಕಡೆಯಿಂದ ಬರೋ ಕೊಳ್ಳೇಗಾಲ ಈ ಕಡೆ ಬರ್ಬೇಕಾಗುತ್ತೆ. ಹೌದು, ಒಂದು ಲೆಫ್ಟ್ ಈ ಕಡೆ ಹೋಗೋರು ಹಿಂಗ್ ಹೋಗ್ಬೇಕಾಗುತ್ತೆ. ಇಲ್ಲಿ ಜನ ಯಾಕೆ ನಿಲ್ತಾರೆ, ಯಾಕೆಂದ್ರೆ ಹೊಸಪೇಟೆ ಮಾದರಿಯಲ್ಲಿ ಮಾಡ್ತಾ ಇರೋದು, ಇದು 7.5 ಅಡಿಯಲ್ಲಿ ಮಾಡ್ತಾ ಇರೋದು ಅಪ್ಪು ಪುತ್ಥಳಿನ. ಹಾಗಾಗಿ ನಾವು ದೊಡ್ಡ ಮಟ್ಟದಲ್ಲಿ ಬರುತ್ತೆ. 8 ಅಂತ ಹೇಳಿದ್ರೆ ಇಷ್ಟು ಗೋಡೆ ಬರುತ್ತೆ. ಇಲ್ಲಿ ಏನು ಅದು ರಾಜ್ಕುಮಾರ್ದು ಮತ್ತೆ ಸಿಂಗಪುರದು ಬರುತ್ತೆ. ಅದರಿಂದ 7.5 ಅಡಿ ಮೇಲ್ಗಡೆ ಅಪ್ಪು ಪುತ್ಥಳಿನ ಅನಾವರಣ ಆಗುತ್ತೆ. ಎಲ್ಲರ ಅಪ್ಪು ಮನೆ, ದೊಡ್ಡ ಮನೆ ಫ್ಯಾಮಿಲಿನೇ ಬಂದು ಇಲ್ಲಿ ಸೇರುವಂತ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಆಗುತ್ತೆ. ನೀವೆಲ್ಲ ಕೈ ಜೋಡಿಸ್ಬೇಕಾದ್ರೆ ನಿಮ್ಮಲ್ಲಿ ಕೇಳ್ಕೊತೀನಿ. ಈಗ ಊರವ್ರದ್ದು ಒಂದಷ್ಟು ಹೇಳಿಕೆ ಪಡೆಯೋಣ. ಊರವ್ರದ್ದು ತಗೋಣ. ಇವಾಗ ರಾಜ್ಕುಮಾರ್ ಮನೆ ಅವ್ರ ಮನೆಗೆ ಫೋನ್ ಮಾಡಿದ್ದೆ, ಬನ್ನಿ ಅಂತ ಹೇಳಿದ್ರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದಷ್ಟು ಹೇಳಿಕೆ ಪಡೆಯೋಣ. ಸೊ ದಯವಿಟ್ಟು ನಿರೀಕ್ಷಿಸಿ. ಸೊ ನೋಡಿ, ಎಷ್ಟು ಚೆನ್ನಾಗಿ ಈ ಒಂದು ವಲಯ ಅಂದರೆ ಈ ಸಿಂಗನಲ್ಲೂರು ಗ್ರಾಮ ಏನಿದೆ ಬಂಧುಗಳೇ, ಈ ಗ್ರಾಮಕ್ಕೆ ನಮ್ಮ ಏನು ಚಾಮರಾಜನಗರ ಜಿಲ್ಲೆಯ ಹಾಗೆ ಸಿಂಗನಲ್ಲೂರು ಏನು ಈ ಒಂದು ಕ್ಷೇತ್ರ, ನಮ್ಮ ಅನೂರು ಕ್ಷೇತ್ರದಿಂದ ವಿಶ್ವವಿಖ್ಯಾತಿಯನ್ನು ಮಾಡಿದಂತಹ, ವಿಶ್ವ ಪ್ರಖ್ಯಾತಿಯನ್ನು ಮಾಡಿದಂತಹ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ, ಅವರ ಒಂದು ನೆನಪಿಗಾಗಿ ಇಲ್ಲಿ ಅಪ್ಪು ಅವರ ಒಂದು ಪುಸ್ತಳಿಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಏನು ಈ ಒಂದು ಗ್ರಾಮಸ್ಥರು ಮತ್ತು ಅಪ್ಪು ಅಭಿಮಾನಿಗಳ ಒಂದು ಆಸೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಬಹಳ ಮುಖ್ಯವಾಗಿ ಪ್ರಸ್ತಾಪವನ್ನು ಮಾಡ್ತಾಯಿದ್ದೀನಿ. ಸೊ ಏನು ನನ್ನ ಈ ಒಂದು ಅಪ್ಪು ಸರ್ಕಲ್ ಅಂತಕ್ಕಂಥ ಈ ಒಂದು ಹೆಸರಿನಲ್ಲಿ 7.5 ಅಡಿ ಕಂಚಿನ ಪುಸ್ತಳಿ ಅನಾವರಣ ಮಾಡುವ ಒಂದು ನಿಮಿತ್ತ, ಸೊ ಜನರಿಗೆ ಅದರಲ್ಲೂ ವಿಶೇಷವಾಗಿ ಅಪ್ಪು ಅಭಿಮಾನಿಗಳಿಗೆ ಈ ಒಂದು ಏನೋ ಬಹುಮುಖ್ಯವಾದ ವಿಚಾರವನ್ನು ತಲುಪಿಸುವ ನಿಟ್ಟಿನಲ್ಲಿ ನನಗೂ ಸಹ ಆಹ್ವಾನವನ್ನು ನೀಡಿರ್ತಾರೆ. ಸೊ ಅದರ ಮೇರೆಗೆ ಆಗಮಿಸಿರ್ತೀನಿ. ದಯವಿಟ್ಟು ನಿರೀಕ್ಷಿಸಿ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನಿವಾಸಕ್ಕೆ ಹೊರಡೋಣ, ಬನ್ನಿ. ಆಮೇಲೆ ಸರ್ ಇಲ್ಲಿ ಬಹು ನಿರೀಕ್ಷೆಯ ಸ್ಥಳ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಬಹಳ ಚೆನ್ನಾಗಿರ್ತದೆ, ಮುಂದಿನ ವಿಡಿಯೋಗಳು ಬಹಳ ಅದ್ಭುತವಾಗಿರ್ತದೆ. ಅಪ್ಪು ಅಭಿಮಾನಿಗಳು ದಯವಿಟ್ಟು ಶೇರ್ ಮಾಡಬೇಕು, ಪ್ರತಿಯೊಬ್ಬರು ಶೇರ್ ಮಾಡಬೇಕು. ಬಹಳ ಒಂದು ಕುತೂಹಲಕಾರಿಯಾದಂತಹ ವಿಚಾರವನ್ನು ಇವಾಗ ತಮಗೆ ಅರ್ಪಣೆ ಮಾಡ್ತೀನಿ. ಹಾಗೆ ಜನಾಭಿಪ್ರಾಯ, ಬಹುಮುಖ್ಯವಾಗಿ ಜನಾಭಿಪ್ರಾಯವನ್ನು ಸಹ ತಮಗೆ ತಿಳಿಸ್ತೀನಿ. ಎಸ್, ಈಗ ನಾವು ಸಿಂಗನಲ್ಲೂರು ಗ್ರಾಮದ ಒಳಗಡೆ ಹೋಗುವ ಸ್ಥಳ ನೋಡಿ. ಆ ಊರಿನ ಎಂಟ್ರೆನ್ಸಲ್ಲಿ ನಾವು ಇಲ್ಲಿ ಅಪ್ಪು ಅವರ ಈ ಒಂದು ಪುಸ್ತಳಿ ನಿರ್ಮಾಣದ ಒಂದು ಬ್ಯಾನರನ್ನು ಸಹ ನಾವು ಕಾಣಬಹುದು. ಬಹಳ ಚೆನ್ನಾಗಿ, ಬಹಳ ಅದ್ಭುತವಾಗಿ ಏನು ನವಂಬರ್ ತಿಂಗಳಲ್ಲಿ ಇಲ್ಲಿ ಒಂದು ಸುಂದರವಾದ ಕಾರ್ಯಕ್ರಮ ನೆರವೇರ್ತಕ್ಕಂಥದ್ದನ್ನ ಇಲ್ಲಿ ಬಹಳ ಸ್ಪಷ್ಟಪಡಿಸಲಾಗಿರ್ತದೆ. ಸೊ ಊರಿನ ಒಳಗಡೆ ಹೋಗ್ತೀನಿ, ಊರಿನ ಒಳಗಡೆ ಒಂದಷ್ಟು ಮಾಹಿತಿಯನ್ನು ಪಡಿತೀನಿ. ಹೇಳಿ ಬ್ರದರ.
ಏನು ಅನಿಸ್ತಾ ಇದೆ ನಿಮ್ಮ ಒಂದು ಗ್ರಾಮದಲ್ಲಿ ಇವತ್ತು ಅಪ್ಪು ಅವರ ಒಂದು ಪುಸ್ತಳಿ ನಿರ್ಮಾಣ ಮಾಡಬೇಕು ಅಂದ್ಕೊಂಡಿದ್ದಾರೆ? ನಮಸ್ಕಾರ. ಇದು ಬಂದು ರಾಜ್ಕುಮಾರ್ ಊರಾದ್ರಿಂದ ಸಿಂಗನಲ್ಲೂರು ಅಂದರೆ ಅದಕ್ಕೊಂದು ಹೆಸರುವಾಸಿಯಾಗಿದೆ. ಈಗ ರಾಜ್ಕುಮಾರ್ ಅವ್ರ ಮಗ ಪುನೀತ್ ರಾಜ್ಕುಮಾರ್ ಅವರು ಮರಣಾದ ನಂತರ ಇನ್ನೂ ಬಹಳ ಯಶಸ್ವಿ ಹೆಸರುಗಳು ಮಾಡ್ತಾ ಇದ್ದಾರೆ. ಸೊ ಅವ್ರ ಪುತ್ತೋಳಿ ಇಲ್ಲಿ ಆಗೋದ್ರಿಂದ ನಮ್ಮ ಭಾಗಕ್ಕೆ ಬಹಳ ಒಂಥರ ಇದಾಗುತ್ತೆ, ಸಂತೋಷದ ವಿಚಾರ. ಸೊ ಎಲ್ಲರ ಅಭಿಪ್ರಾಯನೂ ಚೆನ್ನಾಗಿದೆ. ಮತ್ತೆ ಇಲ್ಲಿ ಸಿಂಗನಲ್ಲೂರಲ್ಲಿ ಮಾಡೋದ್ರಿಂದ ಅದಕ್ಕೆ ಒಂದು ಇದೆ. ಮತ್ತೆ ನಮ್ಮ ಜನಪ್ರಿಯ ಶಾಸಕರು ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಸೊ ಪುನೀತ್ ರಾಜ್ಕುಮಾರ್ ಮನೆಯವರು ಸಹ ಇಲ್ಲಿ ಬರ್ತಾ ಇದ್ದಾರೆ ಉದ್ಘಾಟನೆಗೆ. ಸೊ ನಮ್ಗೆಲ್ಲ ಒಂದು ಹೆಮ್ಮೆ ಅನಿಸ್ತಾ ಇದೆ. ತುಂಬಾ ಥ್ಯಾಂಕ್ ಯು ಅಣ್ಣ. ನಿಮ್ದೇನಾರು ಏನು ಪುಸ್ತಳಿ ಮಾಡೋದ್ರಲ್ಲ ಇವಾಗ ನಿಮ್ಮ ಹೌದು. ಯಾಕಂದ್ರೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ವಿಶ್ವಕ್ಕೆ ಬೇಕಾದವರು, ವಿಶ್ವವೇ ಕೊಂಡಾಡದಂತಹ ಒಂದು ಪ್ರಖ್ಯಾತಿಯನ್ನು ತಂದಂಥವ್ರು. ಇವತ್ತು ಈ ಕ್ಷೇತ್ರದಲ್ಲಿ ಅಪ್ಪು ಅವರ ಒಂದು ಪುಸ್ತಳಿ ನಿರ್ಮಾಣ ತುಂಬಾ ಅವಶ್ಯಕ. ಪುನೀತ್ ರಾಜ್ಕುಮಾರ್ ಹೌದು ಸಂತೋಷ ನಮ್ಗ ಇರ್ಲಿ, ಅವರ ಒಂದು ನೆನಪಾರ್ಥ ಇವತ್ತು ನಮ್ಗೆ ಈ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಅದು ಅಲ್ವಾ? ಮಾಡೋಣ, ಎಲ್ಲರೂ ಒಪ್ಪಿಗೆ. ಯಾವತ್ತು ಸದಾ ಇರ್ತದ. ಹೌದು ಗ್ರಾಮದಲ್ಲಿ ಪುಸ್ತಳಿಕೆ ಆಯ್ತದ ನಮ್ದು ಒಂದು ಹೆಮ್ಮೆ ಗ್ರಾಮ. ಹೌದು ಖಂಡಿತ ಇಷ್ಟು ದಿವಸ ಆಗಿರ್ಲಿಲ್ಲ, ಇಲ್ಲಿಂದ ಆಚಕಾರ ಆಯ್ತದ. ಹೌದು, ಒಳ್ಳೇದಲ್ಲೇನಿ. ಅದ್ಭುತ. ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೊ ನಾವು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡ್ತೀವಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಇಲ್ಲ ಅಲ್ಲಿಂದ ಬರೋದು ಹತ್ರ, ಈಗ ಬರೋಣ. ಇಲ್ಲೇ ಮಾತಾಡಿಸ್ತೀರಾ? ಬನ್ನಿ ನೋಡಿ ಬಂಧುಗಳೇ, ಇಲ್ಲೊಂದು ಚರ್ಚ್ ನೋಡ್ಬೋದು ನಾವು. ಈ ಒಂದು ಚರ್ಚಿಂದ ಹಿಂದೆ ರಾಜರಿದ್ದಂತಹ ಕೋಟೆ ಇತ್ತಂತೆ. ಅರ್ಧ ಚರ್ಚ್ ಬ್ಯಾಕ್ ಸೈಡ್ ಇದು ಸಿಂಗನಲ್ಲೂರು. ಒಳಗಡೆ ಹೋಗ್ತಾ ಇದ್ದೀನಿ, ಆ ಗ್ರಾಮದ ಒಳಗಡೆ ಇದ್ದೀವಿ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನಿವಾಸಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಈ ತರಹದ ಒಂದು ಇತಿಹಾಸವನ್ನು ಸಹ ಪಡಿತೀವಿ. ನೋಡ್ರಿ, ನೋಡಿ ಇಲ್ಲಿ ಕೋಟೆ ಇತ್ತಂತೆ ನೋಡ್ರಿ. ರಾಜ ಮಹಾರಾಜರುಗಳು ಇಲ್ಲಿ ಒಂದು ಕೋಟೆಯನ್ನೇ ನಿರ್ಮಿಸಿದ್ರಂತೆ. ಸೊ ಈಗಿಲ್ಲ ಸದ್ಯಕ್ಕೆ, ಅದರ ಬದಲು ಚರ್ಚ್ ಅದೇ. ನೋಡಿ, ದಯವಿಟ್ಟು ತಪ್ಪು ತಿಳಿಬೇಡಿ, ಚರ್ಚ್ ಹಿಂದೆ ಇದ್ದದ್ದು ಕೋಟೆ. ಯಾವುದೇ ಥರ ಮಿಸ್ಟೇಕ್ ಮಾಡ್ಕೋಬೇಡಿ, ಚರ್ಚ್ ಅದ ಅಂತ ಕನ್ಫ್ಯೂಸ್ ಆಗಬೇಡಿ. ಸಿಂಗನಲ್ಲೂರು ಗ್ರಾಮದ ಒಳಗೆ ಆಗಮಿಸಿರ್ತೀವಿ. ಸೊ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ನಿವಾಸ. ಸರ್, ಇದು ಕ್ಲೋಸು ತೆಗೆದ್ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಲ್ಲ. ಓಕೆ, ದಯವಿಟ್ಟು ನಿರೀಕ್ಷಿಸಿ. ಇದು ಮತ್ತೆ ಆಲ್ಟರ್ನೇಟ್ ಮಾಡಿರೋದು? ಓಹೋ, ಮೊದಲು ಹಂಚಿನ ಮನೆ ಇತ್ತು. ಅಬ್ಬಾ, ನಮ್ಮ ಹಳ್ಳಿ ಸೊಗಡು ಎದ್ದು ಕಾಣಿಸ್ತೈತೆ ಇಲ್ಲಿ. ನಮ್ಮ ಹಳ್ಳಿ ಸೊಗಡು. ನೋಡಿ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನೋಡಿ ಅವರ ಬಾಲ್ಯದ ಜೀವನವನ್ನು ಕಳೆದಂತಹ ನಿವಾಸ ಬಂಧುಗಳೇ. ನಿವಾಸ ಬಹಳ ಅದ್ಭುತವಾಗಿದೆ. ಕೇಳ್ತೀನಿ. ಓಕೆ ಸರ್, ಅದ್ಭುತ. ಆಯ್ತಲ್ಲ, ಸಾಕತ್ತ ಎಲ್ಲರೂ ಅವರಲ್ಲಿ ಫೋಟೋ ಎತ್ಕೊಳ್ಳೋಣ ಹಾಗೆ. ಭಾಳ ಅದ್ಭುತ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಫೋಟೋ. ಸೊ ಹಾಗೆ ಅವರು ಬಾಲ್ಯದ ಜೀವನವನ್ನು ಕಳೆದಂತಹ ಮನೆ ಅತ್ಯದ್ಭುತ. ನಮ್ಮ ಸಿಂಗನಲ್ಲೂರು ಗ್ರಾಮದಲ್ಲಿ ವೀಕ್ಷಣೆಯನ್ನು ಪಡೆಯಬಹುದು. ಹಾಗೆ ಬಹುಮುಖ್ಯವಾಗಿ ನಾವು ಏನಕ್ಕೆ ನಮ್ಮ ಶಿವ ಅವರು ಮತ್ತು ಅಪ್ಪು ಅಭಿಮಾನಿಗಳು ಸೇರಿ ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿದ್ರು ಅಂದರೆ, ಅವರು ಒಂದು ಬಾಲ್ಯದ ಜೀವನವನ್ನು ಕಳೆದರು ನೋಡಿ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಗ್ರಾಮವನ್ನು ಆಯ್ಕೆ ಮಾಡ್ಕೊತಾರೆ.
ಬಂಧುಗಳೇ, ನಾವೀಗ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ನಿವಾಸದಲ್ಲಿದ್ದೀವಿ. ಈ ಸಂಬಂಧಿತವಾಗಿ ನಮ್ಮ ಸಿಂಗನಲ್ಲೂರಿನ ಪ್ರಕಾಶ್ ಅಣ್ಣವರಿದ್ದಾರೆ. ಸೊ ನಮ್ಮ ಪ್ರಕಾಶ್ ಅಣ್ಣವರು ಇವತ್ತು ಏನು ಸಿಂಗನಲ್ಲೂರು ಗ್ರಾಮದಲ್ಲಿ ಅಪ್ಪು ಅವರ ಪುಸ್ತಳಿಯನ್ನು ಕುರಿತು ಹಾಗೂ ಈ ಒಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿ ಬೆಳೆದಂತಹ ಈ ಒಂದು ನಿವಾಸವನ್ನು ಕುರಿತು ಅವರ ಒಂದಷ್ಟು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಣ್ಣ ಹೇಳಿ ಅಣ್ಣ, ಹೇಗೆ ಇಲ್ಲಿ ಯಾವ ಥರ? ಈ ಮನೆ ದೊಡ್ಡನಾಗೇಗೌಡರು ಅಂತ, ದೊಡ್ಡನಾಗೇಗೌಡರು ಮನೆ ಇದು. ದೊಡ್ಡನಾಗೇಗೌಡರು ಅಂತ ಹೌದು. 200 ವರ್ಷದ ಹಿಂದೆ ಇದು ಹಳೆ ಮನೆ. ಹೌದು. ಅವ್ರಿಗೆ ಇಬ್ಬರೇ ಗಂಡು ಮಕ್ಕಳು. ದೊಡ್ಡವರು ಸಿಂಗನಲ್ಲೂರು ಪುಟ್ಟಸಮಯ್ಯ ಅಂತ, ಎರಡನೇವರು ಅವ್ರ ತಮ್ಮ ಚಿಕ್ಕನಾಗೇಗೌಡ ಅಂತ. ಚಿಕ್ಕನಾಗೇಗೌಡ ಬಂದು ನಮ್ಮ ತಾತ. ಚಿಕ್ಕನಾಗೇಗೌಡರು ನಿಮ್ಮ ತಾತ? ಚಿಕ್ಕನಾಗೇಗೌಡರು ನಮ್ಮ ತಂದೆ. ದೊಡ್ಡನಾಗೇಗೌಡ ಇವರು ಪುಟ್ಟಸಮೇಗೌಡರು ಬಂದು ರಾಜ್ಕುಮಾರ್ ಅವ್ರ ತಂದೆ. ಇಬ್ಬರೇ ಗಂಡು ಮಕ್ಕಳು ಅವ್ರಿಗೆ. ಇಬ್ಬರು ಗಂಡು ಮಕ್ಕಳು ಇಲ್ಲೇ ಹುಟ್ಟಿ ಬೆಳೆದಿದ್ದು. ಸಂಸಾರ ಬೇರೆ ಬೇರೆ ಆಗಿ ಇವರು ನಾಟಕ ಒಂದು ಪ್ರದರ್ಶನ ಮಾಡೋದ್ರಿಂದ ದೊಡ್ಡಗಾಸ್ನವರು ಆ ಕಡೆ ಈ ಕಡೆ ಚಾಮರಾಜನಗರ ಭಾಗದಲ್ಲಿ ಇವರು ನಾಟಕ ಆಡ್ಕೊಂಡು ಹೋಗಿ ಕೊನೆಗೆ ಅಲ್ಲೇ ಸೆಟ್ಲ್ ಆಗ್ಬಿಟ್ರು. ಎಲ್ಲಿ ಇದರಲ್ಲಿ ದೊಡ್ಡಗಾಜಲ್ಲಿ ಸೆಟ್ಲ್ ಆಗ್ಬಿಟ್ರು. ಚಿಕ್ಕವರು ಅದಕ್ಕೂ ಮೊದಲು ಇಲ್ಲೇ ಇದ್ರಾ? ಅದಕ್ಕೂ ಮೊದಲೇ ಇಲ್ಲೇ ಇದ್ರು. ಇಲ್ಲೇ ಇದ್ದದ್ದು? ಇಲ್ಲೇ ಇದ್ರು. ಅವ್ರ ತಮ್ಮ ಚಿಕ್ಕನಾಗೇಗೌಡ ಅಂದ್ಬಿಟ್ಟು ಅವ್ರು ಈ ಮನೇಲಿ ಇದ್ದು ಇಲ್ಲೇ ಇದ್ಕೊಂಡು ನಮ್ದೆಲ್ಲ ಗುಂಡಲ್ ಡ್ಯಾಮ್ ಹತ್ರ ಸುಮಾರು 40-50 ಎಕರೆ ಜಮೀನು ಲ್ಯಾಂಡ್ ಇದೆ. ಲ್ಯಾಂಡ್ ಲಾರ್ಡ್. ಇವರು ನಾಟಕಕ್ಕೆ ಹೋಗ್ಲಿಲ್ಲ. ನಾಟಕಕ್ಕೆ ಇದಕ್ಕೆ ನಮ್ಮ ಎರಡನೇ ತಾತ ಹೋಗ್ಲಿಲ್ಲ. ದೊಡ್ಡವ್ರು ಬಂದು ಈ ನಾಟಕದ್ದು ಇದು ಮಾಡ್ಕೊಂಡು ಹೋಗಿದ್ರು. ಗಾಜೂರಲ್ಲಿ ಮನೆ ಮಾಡ್ಕೊಂಡು ಅಲ್ಲಿ ಸೆಟ್ಲ್ ಆದ್ರು. ರಾಜ್ಕುಮಾರ್ ಅವ್ರು ಮದುವೆ ಆದಾಗ, ರಾಣಾ ಪರಿಚಿತ್ರ ನಂಜನಗೂಡಲ್ಲಿ ಮದುವೆ ಆದಾಗ ಅವ್ರ ತಂದೆ ಇರಲಿಲ್ಲ. ಪುಟ್ಟಸಾಮಯ್ಯನವ್ರು ತಿರೋಗ್ಬಿಟ್ಟಿದ್ರು, ಕಾಲ ಆಗ್ಬಿಟ್ಟಿದ್ರು. ಅದ್ರ ಬದಲು ಇನ್ವಿಟೇಷನ್ ಕಾರ್ಡಲ್ಲಿ ಈಗಲೂ ನಾಗೇಗೌಡ ಅಂತ ರಾಜ್ಕುಮಾರ್ ಅವ್ರ ಚಿಕ್ಕಪ್ಪ ನಮ್ಮ ತಾತ. ಹೌದು. ಅವ್ರ ಹೆಸರು ಈಗಲೂ ಪ್ರಿಂಟಲ್ಲಿ ಇರೋದು ನಾಗೇಗೌಡ ಅಂತ ಈಗಲೂ ಪ್ರಿಂಟಲ್ಲಿ ಇರೋದು. ರಾಜ್ಕುಮಾರ್ ಅವ್ರು ಮದುವೆ ಮಾಡಿದ್ದು ನಮ್ಮ ತಾತನೇ. ನಾಗೇಗೌಡರು ಮದುವೆ ಮಾಡಿದ್ದು. ಹೌದು. ಆಕ್ಚುಲಿ ಆ ಮನೆ ಈ ಮನೆ ಬಂದು ಈ ಮನೆ. ಈಗ ಇಬ್ಬರು ಸೇರುತ್ತೆ. ಅಣ್ಣವ್ರೆ, ಈಗ ರಾಜ್ಕುಮಾರ್ ಅವರು ಇಲ್ಲೇ ಓದ್ಕೊಂಡು ಇಲ್ಲೇ ಇಲ್ಲೇ ಓದ್ಕೊಂಡು ಹುಟ್ಟಿದ್ ಬೆಳೆದಿದ್ದಲ್ಲ ಇಲ್ಲೇ ನಾವು ಅಲ್ಲಾದ್ರೆ 15 ವರ್ಷ ತನಕ ಬೆಳೆದಿದ್ದು ಇಲ್ಲಿ ಅವರು. ಬೆಳೆದು ಬಾಲ್ಯದ ಜೀವನ ಕಳೆದ ಜಾಗ. 15 ವರ್ಷ ಇಲ್ಲೇ ಇದ್ದಿದ್ದವರು. ಅದ್ಭುತ. ಇಲ್ಲಿಂದ ಹೋಗಿ ಅಲ್ಲಿ ಸೆಟ್ಲ್ ಆದ್ಮೇಲೆ ಅಲ್ಲಿ ಅವರು ಡ್ರಾಮಾ ಗಿಮಾ ಮಾಡ್ಕೊಂಡು ಆಮೇಲೆ ಬೆಂಗಳೂರು ಹೋಗಿ ಅಲ್ಲಿ ಡ್ರಾಮಾ ಎಲ್ಲ ಮಾಡಿ ಅದು ಮುಂದಕ್ಕೆ ಗೊತ್ತು ಬಿಡಿ, ಮುಂದಕ್ಕೆ ಎಲ್ರಿಗೂ ಇಡೀ ವಿಶ್ವಕ್ಕೆ ಗೊತ್ತು. ಹಾಗೆ ಅಣ್ಣವ್ರೆ, ಇವತ್ತು ಏನಾಗ್ತಾ ಇದೆ ಅಂದರೆ ನಿಮಗೆ ಗೊತ್ತು, ನಮಗೂ ಗೊತ್ತು, ಎಲ್ರಿಗೂ ಗೊತ್ತು, ಬಹಳ ನೋವಿನ ಒಂದು ಸಂಗತಿ. ಇವತ್ತು ಅಪ್ಪು ಅವರ ಒಂದು ನೆನಪಿಗಾಗಿ ಅವರ ಒಂದು ಸ್ಮರಣಾರ್ಥವಾಗಿ ನಾವು ಇಲ್ಲಿ ನಮ್ಮ ಇವರು ಶಿವ ಅವರು, ಮಾದೇಶ್ ಅವರು ಸೇರಿ ಇಲ್ಲಿ ಒಂದು ಅಭಿಮಾನಿಗಳ ಸೇರಿ ಒಂದು ಪುಸ್ತಳಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ, ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಯಾವ ಥರ ಇದೆ? ಡಿಸಿಷನ್ ತಗೊಂಡಿರೋದಲ್ವಾ ಶಿವ, ನೀವು ಎಲ್ಲ ನಿಮ್ಮ ಟೀಮು. ನಮ್ಮಂತರ ಸಂತೋಷ ಆಯಿತು. ಅವ್ರು ಹೇಳಿದೆ ಜಾಗ ಬೇಕಾದ್ರೆ ನಮ್ದೇ ಇದೆಯಪ್ಪ. ಹೌದು. ದೊಡ್ಡ ಮನೆ ನಮ್ದಿವೆ. ಹೌದು. ನಾವೇ ಕೊಡ್ತೀವಿ ಜಾಗ ಬೇಕಿದ್ರೆ. ಹೌದು. ಹೌದು. ನಿಮ್ಗೆ ಎಷ್ಟಡಿ ಜಾಗ ಬೇಕು ಹೇಳಿ, ಅದೇ ಮೇನ್ ರೋಡ್ಗೆ ನೀವು ಎಲ್ಲಿ ಮಾಡಬೇಕು ಅಂತ ಇದ್ದೀರಿ. ಹೌದು. ಅದೇ ರೋಡ್ಗೆ ನಮ್ದೇ ಸ್ವಂತ ಜಾಗ ಇದೆ. ನಮ್ಮ ಹುಡುಗ ಅಪ್ಪು ನಾವೇ ಕೊಡ್ತೀವಿ. ಹೌದು ಸರ್. ಅದ್ಭುತವಾಗಿ ಮಾಡಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಹೌದು. ಹೌದು. ನಾವೆಲ್ಲ ವಾಸ ಇರೋದು ಮೈಸೂರಲ್ಲಿ. ಆದರೆ ಈಗ ನಾವು ಇಲ್ಲಿ ಮನೆ ನಾವು ಎದುರುಗಡೆ ಮನೆ ಮಾಡ್ಕೊಂಡಿದ್ದೀವಿ. ವ್ಯಕ್ತಿ ಇಲ್ಲದೆ ಇರ್ಬೋದು, ಆದರೆ ಅವ್ರು ಮಾಡಿರ್ತಕ್ಕಂಥ ಶಕ್ತಿ ಹಾಗೆ ಜನಗಳಿಗೆ ಸ್ಫೂರ್ತಿ ಎಲ್ಲವೂ ಸಹ ಇಂದಿಗೂ ಸಹ ಅಜರಾಮರವಾಗಿದೆ ಅಂತ ಹೇಳ್ತಾ, ಸೊ ಇವತ್ತು ಪುಣ್ಯದ ಕಾರ್ಯವನ್ನು ನಮ್ಮ ಮಾದೇಶ್ ಅವರು ಮತ್ತು ಅಭಿಮಾನಿಗಳೆಲ್ಲ ಸೇರಿ ಹಮ್ಮಿಕೊಂಡಿರ್ತಾರೆ. ಹೌದು ಸರ್. ಹೌದು. ಊರಿನ ಒಂದು ಅವ್ರಿಗೆ ಅಭಿಮಾನ ಇರೋದ್ರಿಂದ. ಹೌದು ಸರ್. ಹೌದು. ಇನ್ನೊಂದೇನು ಗೊತ್ತಾ, ಅವ್ರ ತಂದೆ ತನ್ನ ಬೆಂಗಳೂರಿನಲ್ಲಿ ಅಡುಗೆ ಭಟ್ರ ಕೆಲಸ ಮಾಡ್ತಾ ಇದ್ರು. ನಾವು ಚಿಕ್ಕ ಹುಡುಗರಾಗಿದ್ದಾಗ ಇವ್ರ ಅಪ್ಪ ಇಲ್ಲಿ ಬಂದ್ಬಿಟ್ರೆ ಬೈಬಿಡ್ರ ಅಣ್ಣವ್ರು ರಾಜ್ಕುಮಾರ್ ಅಂತ ಬೈಬಿಡ್ತಿದ್ರಪ್ಪ. ಹೌದು. ಹೌದು. ಯಾವ್ದೋ ಒಂದು ಇಲ್ಲಿ ಫಂಕ್ಷನ್ ನಡೀತಾ ಇತ್ತು, ಈಗ ಅಣ್ಣವ್ರು ಆಡಾಡಿ ಬರೀ ಇದೇ ಹುಚ್ಚು. ಅದು ಅವನ ಸಲ ಬಂದ್ಬಿಡೈತೆ. ಈಗ ಅದೇ ಸರ್, ನಾನು ಅದ್ ಹೇಳೋಣತ್ತಿದೆ. ಈಗ ಬಾಯ್ ಬಿಟ್ರೆ ಅಪ್ಪೋರು ಅಂತಾರೆ ಇವರು. ಹೌದು ಸರ್. ಅವ್ರ ಮಗರಿಗೆ ಅಭಿಮಾನಿ ಅಂದ್ರೆ ಲಿಂಕು ಬಹಳ ಸಂತೋಷಕರ. ಋಣನ್ ಬಂದಿರ್ಬೇಕು. ಚಿಕ್ಕಪ್ಪ ನನ್ನ ಕ್ಲಾಸ್ಮೇಟ್. ಹೌದು ಸರ್. ಋಣನ್ ಬಂದ ಸರ್. ಇವತ್ತು ಪ್ರಕಾಶ್ ಅಣ್ಣವರೇ, ಇವತ್ತು ಅಪ್ಪಾಜಿಯವರ ಈ ಒಂದು ಅಣ್ಣವರ ಮನೆಗೆ ಆಗಮಿಸಿ ಬಹಳ ಸಂತೋಷ ಆಯಿತು. ತೊಟ್ಟಿ ಮನೆ ಕಟ್ಟೋಕೆ ಮುಂಚೆ ಒಂದು ಆಸೆ ಇತ್ತು. ಇಲ್ಲಿ ಒಂದು ಬೋರ್ವೆಲ್ ಹಾಕ್ಸಿ ನೀರು ಹಾಕ್ಸಿ. ಹೌದು. ನೀರು ಬಂದ ತಕ್ಷಣ ತಗೊಂಡು ನಾನು ಕುಡಿಬೇಕು ಅಂತ. ಅವ್ರು ಬೋರ್ವೆಲ್ ಹಾಕಿ ನೀರು ಬಂದಿದೆ, ಅವತ್ತಿನ ದಿನ ಅವ್ರು ತಿರ್ಕೊಂಡು ಆ ನೀರನ್ನ ಒಂದು ಬಾಟ್ಲಲ್ಲಿ ತುಂಬ್ಕೊಂಡು ಹೋಗಿ ಅವರು ದಫನ್ ಮಾಡುವಾಗ ಸಮಾಧಿಗೆ ಹಾಕ್ಸಿದ್ವಿ ನಾವು. ನೀರು ಹಾಕ್ಸ್ರಿ. ಎಂಥ ಇದು ನೋಡಿ, ಎಲ್ಲ ಸರ್ ವಿಧಿಯಾಟ ಬಿಡಿ ಸರ್, ಎಲ್ಲ ವಿಧಿಯಾಟ. ಆದರೆ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಂದು ಸಾಧನೆಗಳನ್ನು ಆಧರಿಸಿ ಇವತ್ತು ಪುಸ್ತಳಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇರಬೇಕು. ಖಂಡಿತ ಗುರುಗಳೇ, ಖಂಡಿತ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್.
ಮತ್ತೊಮ್ಮೆ ಮಗದೊಮ್ಮೆ ಈ ವಿಡಿಯೋನ ಅರ್ಪಣೆ ಮಾಡುತ್ತಾ ಬಹಳ ಸಂತೋಷವಾಗ್ತಾ ಇದೆ ಒಂದು ಕಡೆ. ಸೊ ಮತ್ತೊಂದು ಕಡೆ ಇವತ್ತು ಅಪ್ಪು ಅವರ ಈ ಒಂದು ನವಂಬರ್ ತಿಂಗಳಲ್ಲಿ ಅಪ್ಪು ಅವರ ಪುಸ್ತಳಿ ಅನಾವರಣ ಮಾಡಿದಾಗ ಇನ್ನು ಮತ್ತಷ್ಟು ಸಂತೋಷವಾಗುತ್ತೆ ಅಂತ ಹೇಳ್ತಾ ಇವತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ನಿವಾಸದಲ್ಲಿ ಈ ಒಂದು ಅದ್ಭುತವಾದ ವಿಡಿಯೋನ ಅರ್ಪಣೆ ಮಾಡಿರ್ತೀನಿ. ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಮುಂದಿನ ದಿವಸ ಅಂದರೆ ನವಂಬರ್ ತಿಂಗಳು ಅಪ್ಪು ಅವರ ಪುಸ್ತಳಿ ನಿರ್ಮಾಣಕ್ಕೆ ಏನೆಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಪ್ರತಿಯೊಂದನ್ನು ಸಹ ನಮ್ಮ ಭಕ್ತರ ಶ್ರೀ ಮಹದೇಶ್ವರ ಖ್ಯಾತಿಯ ನಿರ್ಮಾಪಕರು ನಮ್ಮ ಮಹದೇಶ್ವರು ಮತ್ತು ಅಪ್ಪು ಅಭಿಮಾನಿಗಳೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಒಂದು ಬಹಳ ಸಂತೋಷವಾಗುತ್ತೆ. ಸೊ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಯಶಸ್ವಿಯಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ವಿಶೇಷವಾಗಿ ಕನ್ನಡಿಗರಿಗೆ ಅರ್ಪಣೆಯನ್ನು ಮಾಡ್ತೀನಿ ಬಂಧುಗಳೇ, ಮಾಡ್ತೀನಿ. ಧನ್ಯವಾದಗಳು.